ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ರೈಡ್ ಮಾಡಿ. ಇವತ್ತು ಗಾಡಿಗಳೆಲ್ಲ ಎತ್ತಿದ್ದೀವಿ. ಇವತ್ತು ಅಚಲು ಬೆಟ್ಟಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಕನಕಪುರ ರೋಡ್ ಹತ್ರ ಮಂದಾರ್ತಿ ವೈಭವಲ್ಲಿ ತಿಂಡಿ ಆಯಿತು. ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಅಚಲು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಫೇಮಸ್ ಆಗಿದ್ದ ಜಾಗ ಇದು ಅಚಲು ಬೆಟ್ಟ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ಬರೀ ಅಚಲು ಅಂತ. ಆಮೇಲೆ ಆಫ್ ರೋಡಿಗೆ ಒಳ್ಳೆ ಹೆವೆನ್ ಥರ ಹೋಗಿದೆ. ಸೊ ನೋಡೋಣ ಹೆಂಗಿರುತ್ತೆ. ಎಲ್ಲಿ ಇಲ್ಲಿ ಸಿಗ್ತಾ ಇದೆಯಾ? 10,000 ಶಿಪ್ಪಿಂಗ್ ಮಾಡಿದ್ರು. ಇಲ್ಲ 13,900 ಇತ್ತು. ಹೌದಾ? ಯಾ ಈ ಕಾಂಟ್ಯಾಕ್ಟೆಡ್ ದೆಮ್ ಡೈರೆಕ್ಟ್ಲಿ. ನನಗೆ 13,900 ಹೇಳಿದ್ದು. ಬಟ್ ರೀಸೆಂಟಾಗಿ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ಐ ಥಿಂಕ್ ಲಾಸ್ಟ್ ಇಯರ್ ಕಾಂಟ್ಯಾಕ್ಟ್ ಮಾಡಿದೆ. ಪರವಾಗಿಲ್ಲ. 10 ಅಂದರೆ ಬೆಟರ್ ಪ್ರೈಸಿಂಗ್. ಹಾಂ, ರೈಸಾ? ಹಾಂ, ಒಳ್ಳೆ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋ ಒಳ್ಳೆ ಟೈರ್ ಅದು. ಚೆನ್ನಾಗಿದೆ, ಆಫ್ ರೋಡಿಂಗ್ ತುಂಬ ಚೆನ್ನಾಗಿದೆ. ನಾನು ನಿನಗೆ ಅದೇ ಹೇಳಿದ್ದು, ಹಾಕ್ಸ್ಕೊ ಅಂತ. ಓಕೆ, ಸಿ ಯು, ಬಾಯ್. ಚೆನ್ನಾಗಿದೆಲ್ಲ ಅದು. ವಿತ್ ಡಿ ಬಿ ಕಿಲ್ಲರಾ? ವಿತ್ ಡಿ ಬಿ. ರೈಟ್, ಓಕೆ ಓಕೆ. ಅಲ್ಲೋಡಲ್ಲ ಹೆಡ್ಲೈಟ್. ಅದು ಗುರು, ಅದಕ್ಕೆ ಮರ್ಯಾದೆ ಅಂದರೆ ಅದು ಈ ಗಾಡಿಗೆ. ಆ ಗಾಡಿಗೆ ಅದೇ ಮರ್ಯಾದೆ. ಹೌದು ಹೌದು ಹೌದು. ಮೂಳೆ ಚುಚ್ಚಿದ್ರು, ಎಲ್ಲಾದ್ರೂ ರೆಂಬೆಗಳು ಚುಚ್ಚಿದ್ರು ಏನಾಗ್ಬಾರ್ದು. ಸಖತ್ತಾಗಿದೆ ಗುರು ಜಾಗ. ಸುಮ್ಮನೆ ಗಾಡಿ ಬಿದ್ದು ಹಿಂದೆ. ಹಾಂ, ಯಪ್ಪ ಸಿಕ್ಕಾಪಟ್ಟೆ ಅವತ್ತಂತೂ. ನಾನು ಎಷ್ಟು ದೂರ ಆಗೋದು ಅಷ್ಟು ದೂರ ಬರ್ತೀನಿ. ಬನ್ನಿ, ಅಲ್ಲಿ ನಿಲ್ಸಿ ಆಮೇಲೆ ಅಷ್ಟೇ. ಸಖತ್ತಾಗಿದೆ ಈಗ. ಕಷ್ಟ ಬಿದ್ದು ಓಡ್ತಾರ ಅವರು. ಅದೇನೋ ಅವರು ಅಷ್ಟು ಕ್ಯೂರಿಯಸ್ ಆಗಿದ್ದಾರೆ. ಹೋಗೋಣ ಹೋಗೋಣ ಅಂತ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಆಫ್ ರೋಡ್. ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ಚಾಲೆಂಜಿಂಗು ಮತ್ತು ಟಫ್ ಆಗಿರುವಂಥ ಆಫ್ ರೋಡ್ಸ್ ಇದು. ಮಾಡ್ದಂಗಿದೆಯಲ್ಲ ವಿಡಿಯೋಗಳಲ್ಲಿ ನೋಡಿದ್ರೆ. ಹಂಗಿಲ್ವೇ ರೋಡು ಎಲ್ಲ ಸ್ವಲ್ಪ ಮಂಗಿನ ಮುಚ್ಚಿದೆ.
ಬರಲಿ ನೋಡೋಣ. ಕ್ರೇಜಿ ಆಗಿದೆ ಗುರು. ಈ ಕಡೆ ಬಾ, ಈ ಕಡೆ ಬಾ, ಇಲ್ಲ ಹಾಕ್ಬಿಡು. ಕ್ರೇಜಿಗೆ ನೆಕ್ಸ್ಟ್ ವರ್ಡು ಅದೇ ಇರೋದು. ನಮ್ಮ ಅಣ್ಣಂಗೆ ಇದೆ ಫಸ್ಟು ಇದೇ ಫಸ್ಟ್ ಟೈಮು ಆ ಗಾಡಿ ಬರ್ತಾ ಇದೆ. ಈ ಬಂದ್ಬಿಟ್ಟ ಹೌದಾ? ನೋಡಲ್ಲಿ ಮಿಥುನ್ ನೋಡು, ನಿಂತ್ಕೊಂಡು ನೋಡಿಸ್ತಿರೋದು ಮಿಥುನು. ಕಿರಣ್ ಬ್ಯಾಕ್ ಬ್ರೇಕ್ ಇಟ್ಕೋ, ಕಾಲು ಈ ಕಡೆ ಬಾ, ಹಿಂಗೆ ಬಾ, ಸ್ಟ್ರೈಟ್ ಬಾ. ಕೊಡು ಆಕ್ಸಿಲೇಟರ್ ಕೊಡು, ಹಿಂಗೆ ಬಾರೋ, ಬಾ ಇದೆ ಇದ್ರ ಮೇಲೆ ಬಾ. ಹಾಂ, ಹಂಗೆ ಬಾ. ಇಲ್ಲಿ ಬರ್ಬೇಕಾಗಿತ್ತು. ಬಾ, ಹಿಂದೆ ಬಾ, ಕಲ್ ಮೇಲೆ ಹತ್ತು. ಬಾ ಹಿಂದೆ ಬಾ. ಹಾಂ, ಹಿಂದೆ ಬಂದು ಇಲ್ಲೋಡು, ಈ ರೂಟ್ ಮೇಲೆ ಹತ್ಬೇಕು ನೀನು. ಬಾ, ಹಿಂದೆ ಬಿಡು ಗಾಡಿ, ಬಾ ಹಿಂದೆ ಬಾ, ಹಂಗೆ ಬಾ. ಕಾಲು ಬ್ಯಾಕ್ ಬ್ರೇಕ್ ಮೇಲೆ ಇಟ್ಕೋ, ಬಾ ಹಿಂದಕ್ಕೆ ಬಾ, ಬಾ. ಇಲ್ಲಿ ಹತ್ತು, ಈ ಕಡೆ ಇದ್ರ ಮೇಲೆ ಹತ್ತು, ಲೆಫ್ಟು. ಹತ್ತು. ಹೇಗಪ್ಪ ಇರು. ಈಗ ಮಣ್ಣು ಹಾಕಿದ್ದಾರೆ. ಗೊತ್ತಾಯ್ತಾ? ನೀನು ಎಲ್ಲಿ ಕಲ್ಲಿದೆಯೋ ಅಲ್ಲಿ ಬರಬೇಕು, ಮಣ್ಣಿಗೆ ಹೋಗಲೇಬಾರ್ದು. ಇದೆಲ್ಲ ಅನುಭವ ಆಗಬೇಕು. ನಮ್ಮ ಗಾಡಿಗಳು ಎಲ್ಲೂ ನಿಲ್ಲಿಲ್ಲ ಗುರು, ಸುಯಿ ಎತ್ಕೊಂಡ್ಬರ್ತವೆ. ನಿಂದು ಹಂಗೆ ನೋಡಿದ್ರೆ ಗ್ರಿಪ್ಪು ಇಲ್ಲ. ಗಾಡಿ ಎತ್ತುತ್ತಲ್ಲ, ಅದು ಕ್ಲಾಸಿಕ್ಕು. ನಡೀರಿ. ಆ್ಯಕ್ಚುಲಿ ಇನ್ನೂ ಹಳ್ಳಗಳಿತ್ತು, ಎಲ್ಲ ಮಣ್ಣಾಕಿ ತುಂಬಿದ್ದಾರೆ, ಲೆವೆಲ್ ಮಾಡಿದ್ದಾರೆ. ಕಲ್ ಮೇಲೆ ಬಾ ನೋಡು. ಆಗಿಲ್ಲ ಅಂದರೆ ನಿಂತ್ಕೊಂಬಿಡು, ಅವಾಗ ವೆಯ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ಗಾಡಿಗೆ. ನಮ್ಮ ಅಣ್ಣಂಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್.
ಬೇಕಾದ್ಮೇಲೆ ಮಾಡಬೇಕು. ಲೈಫಲ್ಲಿಲ್ಲ ಅಂದರೆ ಇಲ್ಲ ಇಲ್ಲ ರೈಡ್ ಹೋಗೋದಲ್ಲ ನೋಡಿ, ಅವನು ರೈಡ್ ಹೋಗ್ಬೇಕು ಅಂತ ಬೈಕ್ ಹೋಗೋದು. ಇವಾಗ ಇಷ್ಟು ಮಾಡಿಲ್ಲ ಅಂದರೆ ಹಂಗೆ ಬರಲಿ ಇರಪ್ಪ ಅಂದರೆ ಹಿಂದೆ ಹೋಯ್ತು ಮುಟ್ಟ. ಸಖತ್ತಾಗಿದೆ ಜಾಗ. ಹಿಂದೆ ಚೇಂಜ್ ಮಾಡ್ಕೊಂಡು ಹತ್ತು ಆಕ್ಸಿಲೇಟರ್ ಕೊಡು. ಸ್ಲೋ ಮಾಡಬೇಡ, ಗಾಡಿ ಸ್ಲೋ ಮಾಡಬೇಡ. ಯಾಕೆ ರೈಟ್ ನೋಡಿದ್ರೆ ಟೆರೇನ್ಸ್ಗೆ ಇದೆ ಕ್ಲೀನ್. ಏನು ಅಡ್ವಾಂಟೇಜ್ ಇದೆ. ರ್ಯಾಲಿ ಅಡಿಷನ್ ಇದೇ ಲಾಸ್ಟು. ಹೋಗಿದ್ದಾರೆ ಗುರು ಅವರಿಬ್ರು ಗಾಡಿಯಲ್ಲಿ. ಇರೋದೇ ಇದೊಂದು ರೂಟ್ ಅಲ್ವಾ? ಈ ಕಡೆ ಒಂದು ರೂಟ್ ಇದೆಯಾ? ಮೋಸ್ಟ್ಲಿ ಹಂಗೆ ಹೋಗಿರ್ತಾರೆ. ಅಷ್ಟೇನಾ? ಬಾ, ಬೇಡವಾ ಗಾಡಿ ತರೋದು? ಅದೇ ದೇವಸ್ಥಾನ ಅನ್ಸುತ್ತೆ. ಇದು ಹಿಂಗೆ ಬರುತ್ತೆ, ಅದು ಹಂಗೆ ಹೋಗುತ್ತೆ ಅಷ್ಟೇ ಎಲ್ಲ ಗಾಡಿಗಳು. ಆಗುತ್ತಾ? ಹಿಂಗೆ ನಾನು ಬರ್ತೀನಿ. ಸರಿ. ಓ ಓ ಓ ಸೂಪರ್. ಎಲ್ಲ ಬೇಸಿಗೆಗಾಲ ಅಂದ್ಬಿಟ್ಟು ಎಲ್ಲ ಸುಟ್ಟಿದ್ದಾರೆ. ಓಹೋ ಹೋ ಹೋ ಎಲ್ಲ. ಕಲ್ಯಾಣ ಡಿಸ್ಟರ್ಬ್ ಏನಾಗ್ತಿಲ್ಲ ಅಲ್ಲ? ಅದಕ್ಕೇನು ಡಿಸ್ಟರ್ಬ್ ಆಗ್ತಿಲ್ಲ ಅಲ್ಲ ಅಂದೆ? ಇಲ್ಲ ಇಲ್ಲ ಫೈನಲಿ reached. ಅದೊಂದು ಸಣ್ಣ ದೇವಸ್ಥಾನ ಇದೆ ಇಲ್ಲಿ. ಕಿರಣ್ ಕಿರಣ್ ಇಲ್ಲಾಗಲ್ಲ, ನಿನ್ನ ಗಾಡಿಗೆ ಆಗಲ್ಲ.
ಅದಾವತ್ತು ಕನೆಕ್ಷನ್ ಮಾಡೋ ಟೈಮಲ್ಲಿ ಫೋನ್ ಮಾಡಿ ಅಂತ ಹೇಳಿದ್ರೆ ಯಾರು ಮಾಡಲಿಲ್ಲ. ನಿಮಗೂ ಫೋನ್ ಮಾಡಿ, ನೀವು ಫೋನ್ ಮಾಡಿಲ್ಲ. ಅವ್ರಿಗೆ ಕೇಳಿ ಸೀರೀಸ್ ಮಾಡಿದಾರೆ, ಪ್ಯಾರಲಲ್ ಮಾಡಿದ್ದಾರೆ. ಅದ್ರಲ್ಲಿ ಎಷ್ಟು ಹೋಮ್ಸ್ ಬರ್ತಾ ಇತ್ತು, ಎಷ್ಟು ಹೋಮ್ಸ್ಗೆ ಎಷ್ಟು